ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವ ಲೆವೆಲ್ಗೆ ಇವತ್ತು ಬೆಳೆದ್ ನಿಂತಿದೆ ಅಂತಂದ್ರೆ ಜನ ಅದನ್ನ ಒಂದು ಪ್ರೊಫೆಷನ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಜನ ಇನ್ಫ್ಲೂಯೆನ್ಸರ್ಸ್ ತಾವು ಹಾಕುವಂತಹ ವಿಡಿಯೋ, ತಾವು ಹಾಕುವಂತಹ ಕಂಟೆಂಟ್ ಇಂದ ಲಕ್ಷ ಲಕ್ಷ ಹಣವನ್ನ ದುಡಿತಾ ಇದ್ದಾರೆ. ಅದು ಅಲ್ಲದೆ ಆನ್ಯುವಲ್ ಇನ್ಕಮ್ ಅವ್ರಿಗೆ ಕೋಟಿ ಕೋಟಿ ರೂಪಾಯಿ ಬರ್ತಾ ಇದೆ. ಈ ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಹೀಗೆ ಕಂಟೆಂಟ್ ಕ್ರಿಯೇಟ್ ಮಾಡಿ ವೀಕ್ಷಣೆಗಳು ಬರೋದ್ರಿಂದ ಇವರಿಗೆ ಸಿಕ್ಕಾಪಟ್ಟೆ ದುಡ್ಡು ಬರ್ತಾ ಇದೆ. ಬಟ್ ಹೇಳ್ತಾರಲ್ಲ, ಒಂದು ಟ್ರೆಂಡ್ ಅಪ್ಡೇಟ್ ಆಗ್ತಿದೆ ಅಂದ್ರೆ ಆ ಟ್ರೆಂಡ್ ನ ಅಳವಡಿಸ್ಕೊಳ್ಳುವಂತಹ ಒಂದು ಜನರೇಷನ್ ಅಲ್ಲಿ ನಾವು ಈಗ ಇರುವಂತಹದ್ದು. ಸೊ ಯಾವ ರೀತಿ ಆಗಿದೆ ಅಂದ್ರೆ, ಒಂದು ಟ್ರೆಂಡ್ ನ ಫಾಲೋ ಮಾಡೋಕೆ ಅಂದ್ರೆ ಒಂದು ಕುರಿ ಹಳ್ಳಕ್ ಬಿದ್ರೆ ಎಲ್ಲ ಕುರಿಗಳು ಕೂಡ ಹಳ್ಳಕ್ ಬೀಳುವಂತಹ ಒಂದು ಜನರೇಷನ್ ಅಥವಾ ಒಂದು ಟೈಮ್ ನಲ್ಲಿ ನಾವೆಲ್ಲೋ ಒಂದ್ ಕಡೆ ಬದುಕ್ತಾ ಇದೀವ ಅನ್ನುವಂತಹ ಒಂದು ಪ್ರಶ್ನೆ ಈಗ ನಿಮ್ಮನ್ನ ಕಾಡ್ತಾ ಇದೆ. ಯಾಕೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಏನು ಜೆಮಿನಿ ಅನ್ನುವಂತಹ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಗೂಗಲ್ ಜೆಮಿನಿ ಆಪ್ ಮೂಲಕ ಏನು ಫೋಟೋಗಳನ್ನ ವೆರೈಟಿ ಡಿಫ್ರೆಂಟ್ ಆಗಿ ಒಂದು ಸಿನಿಮಾ ಫೀಲ್ ಕೊಡುವಂತಹ ರೀತಿಯಲ್ಲೆಲ್ಲ ನಾವು ಎಡಿಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ಕೊಂಡು ನಾವು ತುಂಬಾ ಖುಷಿ ಪಡ್ತಾ ಇದೀವಿ. ಇನ್ಸ್ಟಾಗ್ರಾಮ್ ತೆಗೆದ್ರೆ ಸಾಕು ಈ ಜೆಮಿನಿ ಗೂಗಲ್ ಫೋಟೋಗಳೇ ಬರುತ್ತೆ. ಅಥವಾ ಇದಕ್ಕೂ ಹಿಂದೆ ಒಂದು ಟ್ರೆಂಡ್ ಇತ್ತು, ನಿಮ್ಗೆ ಗೊತ್ತಿರ್ಬೋದು, ಟೂನ್ ಇರ್ಬೋದು ಅಥವಾ ಗಿಬ್ಲಿ ಟ್ರೆಂಡ್ ಇರ್ಬೋದು. ಈ ರೀತಿಯಾಗಿ ತಮ್ಮ ಫೋಟೋಗಳನ್ನ ಈ ರೀತಿಯಾಗಿ ಎಡಿಟ್ ಮಾಡಿ ಡಿಫ್ರೆಂಟ್ ಆಗಿ ಅದನ್ನ ನೋಡೋದಕ್ಕೆ ಖುಷಿ ಪಡುತ್ತಾ ಜನಗಳು ಅದನ್ನ ಇನ್ಸ್ಟಾಗ್ರಾಮು ಹಾಗೂ ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕಡೆಗಳು ಕೂಡ ಅಪ್ಲೋಡ್ ಮಾಡ್ಕೊಳ್ತಾ ಇದ್ರು. ಅದನ್ನ ನಾವು ಕೂಡ ಮಾಡಿದೀವಿ, ನೀವು ಕೂಡ ಮಾಡಿರ್ತೀರಾ. ಅದು ಒಂದ್ ರೀತಿ ಯಾರೋ ಮಾಡ್ತಾರೆ, ಓಕೆ ಎಷ್ಟು ಖುಷಿ ಆಗುತ್ತಲ್ವ ಅಂದ್ಬಿಟ್ಟು ನಾವು ಮಾಡ್ಬೇಕಂತ ನಮಗೂ ಕೂಡ ಅನ್ಸುತ್ತೆ ಖಂಡಿತವಾಗ್ಲೂ. ಯಾಕಂತಂದ್ರೆ ನಾವು ಮನುಷ್ಯರಾಗಿದ್ದಿಂದ ನಾವು ಬೇಗ ಇಂತಹ ಒಂದು ವಿಚಾರಗಳಿಗೆ ಅದರಲ್ಲೂ ಅಟ್ರಾಕ್ಟ್ ಆಗೋದ್ರ ಜೊತೆಗೆ ನಾವೀಗ ಬದುಕ್ತಾ ಇರುವಂತಹ ಒಂದು ದುನಿಯಾದಲ್ಲಿ ಬೇಗ ಫೇಮಸ್ ಆಗ್ಬಿಡ್ಬೇಕು, ಬೇಗ ವೈರಲ್ ಆಗ್ಬಿಡ್ಬೇಕು, ಹೆಂಗಾದ್ರೂ ಮಾಡಿ ಒಟ್ಟಿನಲ್ಲಿ ಹೆಸರು ಮಾಡ್ಬೇಕು, ವೈರಲ್ ಆಗ್ಬೇಕು, ಈ ರೀತಿಯಾಗಿ ಹುಚ್ಚು ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಹೀಗಾಗಿನೇ ಸಾಕಷ್ಟು ಬೇರೆ ರೀತಿಯಾದಂತಹ ಒಂದು ವಿಡಿಯೋಗಳನ್ನ ಮಾಡಿ ಟ್ರೋಲ್ಗಳು ಕೂಡ ಆಗಿರುವಂತಹ ಒಂದಷ್ಟು ಸನ್ನಿವೇಶಗಳು ಕೂಡ ನಮ್ಮ ಮುಂದೆ ಇರುವಂತಹದ್ದು. ಸೊ ಒಂದು ಯಾಕೆ ಜನ ಈ AI ಅಷ್ಟು ಅಡಿಕ್ಟ್ ಆಗ್ತಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡಬಹುದಾದ್ರೆ, ನಾವು ರಿಯಲ್ ಲೈಫ್ ಅಲ್ಲಿ ಏನು ಫೀಲ್ ಮಾಡಕ್ ಆಗಲ್ಲ ಅದನ್ನ ನಾವು AI ಮೂಲಕ ಫುಲ್ಫಿಲ್ ಮಾಡ್ಕೊಳ್ಬಹುದು. ಅಂದ್ರೆ ಆ ಒಂದು ಇಮ್ಯಾಜಿನರಿ ಲ್ಯಾಂಡ್ ಅಲ್ಲಿ ನಾವು ಜೀವಿಸುವಂತಹ ಒಂದಷ್ಟು ಫೋಟೋಗಳು ನಮಗೆ ಕಂಡಾಗ ನಾವು ಆಬ್ವಿಯಸ್ಲಿ ನಾವು ಅದನ್ನ ಖುಷಿ ಪಡ್ತೀವಿ. ಯಾಕಂತಂದ್ರೆ ಆ ತರ ಒಂದು ಲೋಕ ನಮ್ಮ ಒಂದು ಕಲ್ಪನೆಯಲ್ಲಿ ಇರುತ್ತೆ. ಆ ಕಲ್ಪನೆಯಲ್ಲಿ ನಾವು ಜೀವಿಸ್ತಾ ಇದೀವಿ ಅಂದಾಗ ಯಾರಿಗೇ ಆಗ್ಲಿ ಆ ಒಂದು ಟ್ರೆಂಡ್ ನ ಇನ್ನಷ್ಟು ಫಾಲೋ ಮಾಡ್ಬೇಕಂತ ಅನ್ಸುತ್ತೆ. ಬಟ್ ಅದು ಎಷ್ಟು ಡೇಂಜರಸ್ ಅಂತಂದ್ರೆ, ನಮ್ಮ ಒಂದು ಪ್ರೈವಸಿ ಬೀದಿ ಪಾಲಾಗ್ತಾ ಇದೆ, ರೋಡಲ್ಲಿ ನಗ್ನವಾಗ್ತಾ ಇದೆ, ನಮ್ಮ ಒಂದು ಖಾಸಗಿ ಜೀವನ ಅಂತ ಹೇಳಿದ್ರು ಕೂಡ ಎಲ್ಲ ಒಂದ್ ಕಡೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಈಗ ಆ ಒಂದು ಟ್ರೆಂಡ್ ಅನ್ನ ನಾವು ಫಾಲೋ ಮಾಡ್ತಿರೋದ್ರಿಂದ ನಮ್ಮ ಒಂದು ಖಾಸಗಿ ಡೇಟಾ ಹ್ಯಾಕರ್ಸ್ ಕೈಗೆ ಅಥವಾ ನಮ್ಮ ಒಂದು ಡೇಟಾವನ್ನ ಮಿಸ್ಯೂಸ್ ಮಾಡ್ಕೊಳ್ಬೇಕು ಅಂತ ಕಾಯ್ತಾ ಇರುವಂತಹ ಒಂದು ಬಕಪಕ್ಷಿಗಳಿಗೆ ನಮ್ಮನ್ನ ನಾವು ಅರ್ಪಿಸ್ಕೊಳ್ತಾ ಇದೀವಿ, ನಮ್ಮನ್ನ ನಾವು ಬಲಿ ಕೊಡ್ತಿದೀವಿ ಅನ್ನುವಂತಹ ಒಂದು ಸಿಚುವೇಶನ್ಗೆ ನಾವೀಗ ಬಂದು ನಿಂತು ಬಿಟ್ಟಿದ್ದೀವಿ. ಸೊ ಇದು ಒಂದು ಕಡೆ ಈ ರೀತಿ ಜೆಮಿನಿ ಇರಬಹುದು ಅಥವಾ ಗಿಬ್ಲಿ ಟ್ರೆಂಡ್ ಇರ್ಬೋದು, ಇದು ನಾವು ಸಿಕ್ಕಾಪಟ್ಟೆ ಫಾಲೋ ಮಾಡ್ತಾ ಇರುವಂತಹದ್ದು. ಬಟ್ ಇದರ ಹೊರತಾಗಿ ನಾವು ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಗಳು ಏನು ಯೂಟ್ಯೂಬ್ಗಳಲ್ಲಿ ಕಂಟೆಂಟ್ ಮಾಡ್ತಾ ಇದಾರಲ್ಲ, ಅದರಲ್ಲಿ ಹೇಗಾಗಿದೆ ಅಂತಂದ್ರೆ ಆಟೋಮೆಟೆಡ್ ವಾಯ್ಸ್ ಬರುತ್ತೆ, ಆಟೋಮೆಟಿಕ್ ಆಗಿ ಒಂದು ಕಂಟೆಂಟ್ ಹಾಕಿ ಒಂದಷ್ಟು ಡಿಸ್ಕ್ರಿಪ್ಷನ್ ಹಾಕಿದ್ರೆ ಸಾಕು, ವಿಡಿಯೋನೇ ಜನರೇಟ್ ಆಗ್ಬಿಡುತ್ತೆ. ಯಾರೋ ಒಬ್ಬ ಆಕಾಶದಿಂದ ಜಿಗಿತಿರೋ ತರ ಕೂಡ ವಿಡಿಯೋ ಮಾಡ್ಬೋದು, ಯಾರೋ ಒಬ್ಬ ಹೆಬ್ಬಾವ್ನೇ ಹಿಡಿದಿರೋ ತರ ಒಂಥರ ವಿಡಿಯೋನು ಕೂಡ ಮಾಡ್ಬೋದು. ಈ ರೀತಿಯಾಗಿ ಸಿಕ್ಕಾಪಟ್ಟೆ ಇಲ್ಲಾಜಿಕಲ್ ಆ ರೀತಿಯಾದಂತಹ ಒಂದು ವಿಡಿಯೋಗಳನ್ನ ಕೂಡ AI ನಿಂದ ಸೃಷ್ಟಿ ಮಾಡ್ಬೋದು. ಅಂದ್ರೆ ಒಂದ್ ಕಡೆ ಟೆಕ್ನಾಲಜಿ ತುಂಬಾ ಡೆವಲಪ್ ಆಗ್ತಿರೋದಕ್ಕೆ ಖುಷಿನೂ ಪಡಬೇಕು, ಅಟ್ ದ ಸೇಮ್ ಟೈಮ್ ಇದರಿಂದ ಆಗ್ತಿರುವಂತಹ ಒಂದಷ್ಟು ಡಿಸ್ಅಡ್ವಾಂಟೇಜ್ಗಳು ಕೂಡ ನಮ್ಗೆ ತುಂಬಾ ಮಾರಕ. ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಯೂಟ್ಯೂಬ್ಗಳಲ್ಲಿ ಫೇಕ್ ವಿಡಿಯೋಗಳು, ನಕಲಿ ವಿಡಿಯೋಗಳನ್ನೆಲ್ಲ ವೈರಲ್ ಮಾಡೋರು, ನಕಲಿ ವಿಡಿಯೋಗಳನ್ನ ಮಾಡಿಬಿಟ್ಟು ಒಂದ್ ರೀತಿ ಜನರ ದಿಕ್ಕನ್ನ ತಪ್ಪಿಸುವಂತಹ ಕೆಲಸಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಗ್ತಾ ಇದೆ. ಇದನ್ನ ಈಗ ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ. ಹೀಗಾಗಿನೇ AI ಮತ್ತೆ ಈ ಒಂದು ಇನ್ಸ್ಟಾಗ್ರಾಮ್ ಯೂಸರ್ಸ್, ಫೇಸ್ಬುಕ್ ಯೂಸರ್ಸ್, ಯೂಟ್ಯೂಬ್ ಯೂಸರ್ಸ್ ಇವ್ರಿಗೆಲ್ಲ ಒಂದು ದೊಡ್ಡ ಶಾಕ್ ಎದುರಾಗಿದೆ ಅಂತಲೇ ಈಗ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಏನ್ ಆ ಶಾಕ್? ಸರ್ಕಾರ ಇವ್ರ ವಿರುದ್ಧ ಏನು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದೆ ಅನ್ನೋದನ್ನ ನಾನು ಹೇಳ್ತೀನಿ. ಅದಕ್ಕೂ ಮುನ್ನ ಒಂದೆರಡು ಇನ್ಸಿಡೆಂಟ್ಗಳನ್ನ ನಾನು ನಿಮಗೆ ಹೇಳ್ಬಿಡ್ತೀನಿ, ಅದಾದ ನಂತರ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಒಂದು ಧರ್ಮಸ್ಥಳ ಇನ್ಸಿಡೆಂಟ್. ಧರ್ಮಸ್ಥಳದ ಆ ಒಂದು ಕೇಸ್ ಏನಿದೆ ಅದನ್ನ ಯಾವ ರೀತಿ ಓರ್ವ ಯೂಟ್ಯೂಬರ್ ಅದನ್ನ ತಿರುಚಿ ಅದನ್ನ ಒಂದ್ ರೀತಿ ಮಿಸ್ಲೀಡ್ ಮಾಡ್ದ ಪಬ್ಲಿಕ್ನ, ಅಂದ್ರೆ ಯಾವ ರೀತಿ ಆ ಒಂದು AI ವಿಡಿಯೋವನ್ನ ಬಳಸ್ಕೊಂಡು ಯಾವ ರೀತಿ ಜನರ ದಿಕ್ಕನ್ನ ತಪ್ಪಿಸಿ ಯಾವ ರೀತಿ ಜನರನ್ನ
ಪ್ರಚೋದನೆ ಮಾಡ್ದ ಅನ್ನುವಂತಹ ಒಂದು ಇನ್ಸಿಡೆಂಟ್ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಆತ ಯಾರು, ಆತನ ವಿರುದ್ಧ ಈಗ ಏನ್ ಆಗ್ತಿದೆ, ಆತನ ಒಂದು ಕಾನೂನು ಸಂಕಷ್ಟವನ್ನ ಹೇಗೆ ಎದುರಿಸ್ತಾ ಇದ್ದಾನೆ ಅನ್ನುವಂಥದ್ದು ಕೂಡ ನಿಮ್ಗೆಲ್ರಿಗೂ ಗೊತ್ತೇ ಇರಬಹುದು. ಅದೇ ರೀತಿಯಾಗಿ ಮೋದಿ ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತಾಯಿಯ ಬಗ್ಗೆಯೂ ಕೂಡ ಒಂದು ಮಿಸ್ಲೀಡ್ ಮಾಡುವಂತಹ, ಒಂದು ಅವಹೇಳನ ಮಾಡುವಂತಹ ಒಂದು AI ವಿಡಿಯೋಗಳು ಈಗ ರೀಸೆಂಟ್ ಆಗಿ ಬಿಹಾರದ ಒಂದು ಎಲ್ಲ ಕಾಂಗ್ರೆಸ್ನ ಒಂದು ಅಕೌಂಟ್ಗಳಲ್ಲೂ ಕೂಡ ಆ ಒಂದು ವಿಡಿಯೋವನ್ನ ಹರಿಬಿಡಲಾಗಿರುವಂತಹದ್ದು. ಸೊ ಇದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ವಿಚಾರವನ್ನ ಮಾಡಿದಾಗ ಹೈಕೋರ್ಟ್ ನಲ್ಲೂ ಕೂಡ ಈ ಒಂದು ವಿಡಿಯೋಗಳನ್ನ ಎಲ್ಲೂ ಕೂಡ ಹಾಕುವಂತಿಲ್ಲ, ಯಾವುದೇ ಒಂದು ಕಾಂಗ್ರೆಸ್ನ ಒಂದು ಸಾಮಾಜಿಕ ಜಾಲತಾಣದ ಒಂದು ಖಾತೆಗಳಲ್ಲಿ ಇರುವಂತಿಲ್ಲ, ಇದನ್ನ ಡಿಲೀಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ನೀಡುತ್ತೆ. ಅಂದ್ರೆ ಈ ಪ್ರಕರಣದ ಗಂಭೀರತೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಈ ಒಂದು AI ನ ಗಂಭೀರತೆ ಯಾಕಂತಂದ್ರೆ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರನ್ನೇ ಅವರ ಒಂದು ತಾಯಿಯ ಬಗ್ಗೆನೇ ಒಂದು ಫೇಕ್ ವಿಡಿಯೋವನ್ನ ಮಾಡಿ ಹರಿಬಿಟ್ಟು ಅದನ್ನ ಒಂದು ಲೇವಡಿಯನ್ನ ಮಾಡುವಂತಹ ಕೆಲಸಗಳಾಗಿದೆ ಅಂತಂದ್ರೆ, ಹಾಗಾದ್ರೆ ನೀವು ಸಾಮಾನ್ಯ ಜನರು ನಮ್ಮ ಕತೆ ಏನಾಗಬೇಡ. ಯಾಕಂತಂದ್ರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹದ್ನೆಲ್ಲ ನಂಬಕ್ ಆಗಲ್ಲ. ಬಟ್ ಈಗಿನ ಒಂದು ಜನರೇಷನ್ ಯಾವ ರೀತಿ ಇದೆ ಅಂತಂದ್ರೆ, ಜನ ಫಾಲೋ ಮಾಡದೆ ಸೋಷಿಯಲ್ ಮೀಡಿಯಾ, ಜನ ನೋಡುವಂತಹದೇ ಸೋಷಿಯಲ್ ಮೀಡಿಯಾ ಜಾಸ್ತಿ. ಅದ್ರಲ್ಲಿ ಏನೇ ಬಂದ್ರು ಕೂಡ ನಂಬುವಂತಹ ಒಂದಷ್ಟು ಸಿಚುವೇಶನ್ ಹಾಗಾಗ್ಬಿಟ್ಟಿದೆ. ಆ ಒಂದು ನಮ್ಮ ಒಂದು ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದಿಕ್ಕು ತಪ್ಪಿಸುವಂತ ಏನು ಒಂದು ಕೆಲಸ ಆಗ್ತಿದೆಯಲ್ಲ, ಅದಕ್ಕೆ ಒಂದ್ ರೀತಿ ಬೇಸ್ ಆಗಿದೆ, ಒಂದ್ ರೀತಿ ಪಿಲ್ಲರ್ ಆಗ್ತಾ ಇದೆ ಅಂತಂದ್ರೆ ಅದು AI ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಎಷ್ಟು ಅದ್ಭುತವಾದಂತಹ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯನ್ನ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದನ್ನ ನೀವು ಇತ್ತೀಚೆಗೆ ಗಮನಿಸ್ತಿರ್ಬೋದು. ಯೂಟ್ಯೂಬ್ ಓಪನ್ ಮಾಡಿದ್ರೆ ನಿಮಗೆ ಬರೀ AI ವಿಡಿಯೋನೇ ಕಾಣಿಸುತ್ತೆ. ನಿಮ್ಗೆ ಒಂದ್ಸಲ ಕನ್ಫ್ಯೂಸ್ ಆಗುತ್ತೆ, ಇದು ರಿಯಲ್ ಅಥವಾ AI ವಿಡಿಯೋನಾ ಅಂತ. ಅಷ್ಟು ಒಂದು ಕಣ್ಣಿಗೆ ಹೊಡೆದಂತೆ, ಅಂದ್ರೆ ಸತ್ಯವನ್ನ ಸುಳ್ಳು ಮಾಡುವಂತಹ, ಸುಳ್ಳನ್ನ ಸತ್ಯ ಅಷ್ಟರ ಮಟ್ಟಿಗೆ ಅದು ಒಂದು ಎಫೆಕ್ಟಿವ್ ಆಗಿ ಆ ಒಂದು AI ವಿಡಿಯೋ ಈಗ ಜನರ ದಿಕ್ಕನ್ನ ತಪ್ಪಿಸ್ತಿದೆ. ಹೀಗಾಗಿನೇ ಈ AI ವಿಡಿಯೋವನ್ನ ಬಳಸ್ಕೊಂಡು ಕಂಟೆಂಟ್ ನ ಕ್ರಿಯೇಟ್ ಮಾಡುವಂತಹ ಕಂಟೆಂಟ್ ಕ್ರಿಯೇಟರ್ಸ್ಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ಒಂದು ಕಂಟೆಂಟ್ ಅನ್ನ ಹಾಕುವಂತಹವರ ಮೇಲೆ ಈಗ ಸರ್ಕಾರ ಆಕ್ಷನ್ಗೆ ಮುಂದಾಗಿದೆ. ಈಗ ಈ ಒಂದು ಇನ್ಫ್ಲೂಯೆನ್ಸರ್ಗೆ ಒಂದು ದೊಡ್ಡ ಸಂಕಷ್ಟ ಎದುರಾಗಿದೆ, ಒಂದು ದೊಡ್ಡ ಡಿಸಪಾಯಿಂಟ್ಮೆಂಟ್ ಎದುರಾಗಿದೆ. ಇವರಿಗೆ ಯಾವ ರೀತಿ ಡಿಸಪಾಯಿಂಟ್ಮೆಂಟ್ ಎದುರಾಗಿದೆ ಅಂತಂದ್ರೆ, ಈಗ ಮಾಹಿತಿ ತಂತ್ರಜ್ಞಾನದ ಸ್ಥಾಯಿ ಸಮಿತಿ ಲೋಕಸಭಾ ಸ್ಪೀಕರ್ಗೆ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿರುವಂತಹದ್ದು. ಈ ರಿಪೋರ್ಟ್ ಅಲ್ಲಿ AI ಎಷ್ಟು ಮಾರಕ ಅನ್ನೋದನ್ನ ಒಂದು ವಿಸ್ತೃತವಾಗಿ ಅದನ್ನ ಒಂದು ವಿವರಣೆಯನ್ನ ನೀಡಲಾಗಿದೆ. ಅದರ ಜೊತೆಗೆ ನಾವು ಇದನ್ನ ಹೇಗೆ ತಡಿಬೇಕು, ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದನ್ನ ಹೇಗೆ ತಡಿಬೇಕು ಅನ್ನುವಂತಹ ಒಂದಷ್ಟು ಸಜೆಷನ್ಸ್ ಕೂಡ ಇದೆ. ಹಾಗಾದ್ರೆ ಏನು ಅಂತ ನೋಡುವುದಾದ್ರೆ, ಇನ್ನು ಮುಂದೆ ಅಂದ್ರೆ ಆ ಒಂದು ಕಾನೂನು ಬರಬೇಕು, ಇದಕ್ಕೆ ಒಂದು ಗಂಭೀರವಾದಂತಹ ಕಾನೂನು ಬರಬೇಕು ಅನ್ನುವಂತಹ ಏನು ಒಂದು ನಿಲುವನ್ನ ಈಗ ತಾಳಿರುವಂತಹದ್ದು ಸರ್ಕಾರ. ಅದು ಏನಪ್ಪಾ ಅಂತಂದ್ರೆ, ಇನ್ನು ಮುಂದೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ಏನಾದ್ರೂ AI ರಚಿತ ವಿಡಿಯೋಗಳು ಬಂದ್ರೆ, AI ರಚಿತ ಒಂದು ಕಂಟೆಂಟ್ಗಳು ಬಂತು ಅಂತ ಅಂದ್ರೆ, ಅಥವಾ AI ರಚಿತ ಒಂದು ವಾಯ್ಸ್ ಓವರ್ಸ್ ಬಂತು ಅಂತ ಅಂದ್ರೆ, ಅದರ ಕೆಳಗಡೆ ಒಂದು ಲೇಬಲಿಂಗ್ ಮಾಡ್ಬೇಕಾಗತ್ತೆ. ಅದಕ್ಕೆ ಅಂತಲೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರುತ್ತೆ, ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಜೊತೆಗೆ ಈ ಒಂದು AI ರಚಿತ ವಿಡಿಯೋಗಳನ್ನ ಮಾಡ್ಬೇಕಂದ್ರೆ ಅದಕ್ಕೆ ಇಂತಿಷ್ಟು ಅಂತ ಒಂದು ದುಡ್ಡನ್ನ ಪೇ ಮಾಡಿ ಆ ಒಂದು ರೈಟ್ಸ್ ನ ಈಗ ಇನ್ಫ್ಲೂಯೆನ್ಸರ್ಸ್ ಖರೀದಿ ಮಾಡ್ಬೇಕಾಗತ್ತೆ. ಜೊತೆಗೆ ಯಾವುದೇ ಒಂದು ವಿಡಿಯೋ ಹಾಕ್ಲಿ, ಆ ವಿಡಿಯೋ ಇರ್ಬೋದು, ಆ ವಾಯ್ಸ್ ಇರ್ಬೋದು, ಆ ಕಂಟೆಂಟ್ ಇರ್ಬೋದು, AI ರಚಿತ ಆದ್ರೆ ಅದನ್ನ AI ರಚಿತ ಅಂತ ಲೇಬಲಿಂಗ್ ಮಾಡಲಾಗುತ್ತೆ ಪ್ರತಿ ಒಂದು ವಿಡಿಯೋ ಮೇಲೂ ಕೂಡ. ಇದರಿಂದ ಇನ್ಫ್ಲೂಯೆನ್ಸರ್ಗೆ ಹೇಗಪ್ಪ ನಷ್ಟ ಅಂತ ನೋಡೋದಾದ್ರೆ, ಒಂದು ಆ ರೈಟ್ಸ್ ಅನ್ನ ಅವ್ರು ಖರೀದಿ ಮಾಡ್ಬೇಕಾಗತ್ತೆ, ಮತ್ತೊಂದು ಏನು ಈ AI ನಿಂದ ಇಷ್ಟು ಮಟ್ಟಿಗೆ ದುಡ್ಡನ್ನ ಮಾಡ್ತಾ ಇದ್ರು, ಇಷ್ಟು ಮಟ್ಟಿಗೆ ಒಂದು ವ್ಯೂಸ್ ಅನ್ನ ಪಡಿತಿದ್ರಲ್ಲ, ಅದು ಒಂದ್ ರೀತಿ ಹೆಂಗೆ ಅಂದ್ರೆ ಜನಕ್ಕೆ ನ್ಯಾಚುರಲ್ ಅನ್ನಿಸ್ತಾ ಇತ್ತು. ಸೊ ಅಷ್ಟೊಂದು ವ್ಯೂಸ್ ಬರ್ತಾ ಇತ್ತು. ಬಟ್ ಈ ರೀತಿ AI ರಚಿತ ಅಂತ ಬಂದ ಪಕ್ಷದಲ್ಲಿ ಅಷ್ಟು ವೀಕ್ಷಣೆಗಳು ಕಾಣೋದಿಲ್ಲ, ಅಷ್ಟು ಒಂದು ನ್ಯಾಚುರಾಲಿಟಿ ಜನಕ್ಕೆ ಅದು ಒಂದ್ ರೀತಿ ಏನಂತಾರೆ, ಅದನ್ನ ಜನರು ಅದಕ್ಕೆ ಹೊಂದ್ಕೊಳ್ಳಲ್ಲ, ಅಥವಾ ಜನರು ಅದಕ್ಕೆ ಒಂದ್ ರೀತಿ ಅಡ್ಜಸ್ಟ್ ಆಗಲ್ಲ, ಅಥವಾ ಅವ್ರ ಅದಕ್ಕೆ ಒಂದು ಹೋಲಿಕೆಯನ್ನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಜನರು ಒಂದು ವೀಕ್ಷಣೆಯನ್ನ ಕಡಿಮೆ ಮಾಡ್ತಾರೆ. AI ತಾನೇ, ಬಿಟ್ಬಿಡು, ಅದು ಹ್ಯೂಮನ್ ಟಚ್ ಇಲ್ವಲ್ಲ ಅದರಲ್ಲಿ ಅಂತ ಆ ಒಂದು ಫೀಲ್ ಬರುತ್ತೆ. ಸೊ ಅದನ್ನ ವಿಡಿಯೋಸ್ನ ನೋಡೋದಿಲ್ಲ ಜನ. ಸೊ ಅಷ್ಟು ವೀಕ್ಷಣೆಗಳು ಯೂಟ್ಯೂಬರ್ಸ್ಗೆ ಬರೋದಿಲ್ಲ. ಪ್ಲಸ್ ಅವರ ಒಂದು ಜನಪ್ರಿಯತೆ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಇನ್ನು ಆ ಒಂದು ಕಂಟೆಂಟ್ ಅನ್ನ ನಾವು ತೋರಿಸ್ಬೇಕಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಾವು ಒಂದು ವಿಜುವಲ್ಸ್ ನ ಕ್ಯಾಪ್ಚರ್ ಮಾಡ್ಬೇಕಾಗುತ್ತೆ, ಆ ಸ್ಪಾಟ್ಗೆ ಹೋಗ್ಬೇಕಾಗುತ್ತೆ. ಇದೆಲ್ಲವೂ ಕೂಡ ಒಂದು ಮನಿ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ. ಪ್ಲಸ್ ಆ ಸ್ಪಾಟ್ಗೆ ಹೋದಾಗ ಅಲ್ಲಿ ಪರ್ಮಿಷನ್ ಕೂಡ ಎಲ್ಲದಕ್ಕೂ ಸಿಗೋದಿಲ್ಲ. ಸೊ ಹಾಗೆ ಎಲ್ಲವನ್ನೂ ಕೂಡ ನಾವು ವಿಡಿಯೋ ಮಾಡೋದಕ್ಕೂ ಆಗೋದಿಲ್ಲ.
ಹೀಗಾಗಿನೇ AI ನ ಸಹಾಯ ಪಡಿತಾ ಇದ್ರು. ಬಟ್ ಇದನ್ನ ನಾವು ಇನ್ನು ಮುಂದೆ ಆ ಒಂದು AI ನ ಸಪೋರ್ಟ್ ಪಡಿಬೇಕು ಅಥವಾ AI ನ ನಾವು ಬಳಸ್ಕೊಳ್ಬೇಕು ಅಂತಂದ್ರೆ ಅದಕ್ಕೊಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ರೂಲ್ಸ್ ಬಂದಿದೆ ಆದಲ್ಲಿ ಒಂದಷ್ಟು ಈ ಆಲ್ತು ಫಾಲ್ತು ಅಂದ್ರೆ ಏನೇನ್ ಬೇಕೋ ಸಿಕ್ಕಿದೆಲ್ಲ ಕಂಟೆಂಟ್ ಮಾಡಾಕ್ತಿದ್ರಲ್ಲ ಅವರಿಗೆಲ್ಲ ಒಂದ್ ರೀತಿ ಬ್ರೇಕ್ ಬಿದ್ದಂಗೆ ಆಗುತ್ತೆ. ಅವರ ಒಂದು ಬಾಲು ಅಂದ್ರೆ ಅವರಿಗೆ ಒಂದು ಲಗಾಮನ್ನ ಹಾಕ್ದಂಗೆ ಆಗುತ್ತೆ. ಈ ಮೂಲಕ ಇದೇ ಒಂದು ಕಾನೂನನ್ನ ತರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇದೀಗ ಸರ್ಕಾರವು ಕೂಡ ಕಾರ್ಯಪ್ರವೃತ್ತವಾಗಿರುವಂತಹದ್ದು. ಅಫ್ಕೋರ್ಸ್ ಈ ರೀತಿಯಾದಂತಹ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಖಂಡಿತವಾಗ್ಲೂ ಬೇಕು. ಇಲ್ಲ ಅಂತಂದ್ರೆ ಜನರನ್ನ ಮಿಸ್ಲೀಡ್ ಮಾಡುವಂತಹದ್ದು ತುಂಬಾ ಸುಲಭ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.